ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅತಿಥಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ರಾಮ್ ರವೇಶ್ ಹಾಗೂ ಮಹೇಶ್ ಬಾಬು, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಸುಂದರ್ ರಾವ್. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ 2007 ಅಕ್ಟೋಬರ್ 18ರಂದು ಬಿಡುಗಡೆ ಆಗಿದೆ ಅಂತ ಹೇಳಬಹುದು. ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ 30 ಕೋಟಿ, ಮತ್ತು ಬಜೆಟ್ ನೋಡೋದಾದರೆ 6ರಿಂದ 9 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಮತ್ತು ರನ್ನಿಂಗ್ ಟೈಮ್ ಬಂದು 138 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ತೆಲುಗಿನಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಮತ್ತು ಮಹೇಶ್ ಬಾಬು ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು ಈ ಮೂವಿಯಲ್ಲಿ. ಹಾಗೆಯೇ ಇದೊಂದು ಓಲ್ಡ್ ಮೂವಿ ಅಂತಲೂ ಕೂಡ ಹೇಳಬಹುದು. ಓಲ್ಡ್ ಮೂವಿಯಲ್ಲೂ ಆದರೂ ಕೂಡ ಮಹೇಶ್ ಬಾಬು ಅವರ ಮೂವಿ ಕ್ರೇಜ್ ಅಂತೂ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ. ಅಲ್ಲೂ ಕೂಡ ತುಂಬ ಫ್ಯಾನ್ಸ್ಗಳು ಹಾಗೆಯೇ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಕೂಡ ಪಡೆದಿರ್ತಾರೆ ಅಂತಲೇ ಹೇಳಬಹುದು ಈ ಮೂವಿಗೆ ಅಂತೂ. ಮತ್ತು ಇದೊಂದು ಲವ್ ಸ್ಟೋರಿ ಸಿನಿಮಾವಾಗಿದೆ. ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ತುಂಬ ಎಮೋಷ್ನಲ್ ಆಗಿದೆ ಅಂತಲೇ ಹೇಳಬಹುದು. ಈ ಮೂವಿಗೆ ಎಲ್ಲರೂ ಕೂಡ ಸಪೋರ್ಟನ್ನು ಮಾಡಿದ್ದಾರೆ. ಹಾಗೆಯೇ ಮತ್ತೆ ರಿಲೀಸ್ ಕೂಡ ಆಗ್ತಾಯಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಅಜಿತ್ ಅನ್ನೋ ವ್ಯಕ್ತಿ ಇರ್ತಾರೆ. ಅಜಿತ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಅಜಿತು ಅವರು ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಜಿತ್ ಅವ್ರ ತಂದೆ ತಾಯಿ ಕೂಡ ಇರ್ತಾರೆ. ಅವರ ತಂದೆ ತಾಯಿ ಚೆನ್ನಾಗಿ ನೋಡ್ಕೊತಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಅವ್ರ ದೊಡ್ಡ ಫ್ಯಾಮಿಲಿ ಇರುತ್ತೆ. ಅವ್ರ ಫ್ಯಾಮಿಲಿಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವು ದಿನಗಳ ನಂತರ ಅವ್ರ ಫ್ಯಾಕ್ಟ್ರಿಯಲ್ಲಿ ತುಂಬ ಸಮಸ್ಯೆಗಳು ಉಂಟಾಗ್ತವೆ. ಮತ್ತು ಲೇಬರ್ಸ್ಗಳೆಲ್ಲ ಕೂಡ ತುಂಬ ಅವ್ರಿಗೆ ಬೇರೆ ಬೇರೆ ವ್ಯಕ್ತಿಗಳೆಲ್ಲ ಬಂದು ಸೇರಿಕೊಂಡು ಓನರ್ ಮೇಲೆ ಒಂದು ಜೈಕಾರವನ್ನು ಹಾಕಿ ನಮಗೆ ಸಂಬಳ ಜಾಸ್ತಿ ಮಾಡಿ ಅಂತ ತುಂಬ ರೋದನೆಯನ್ನು ಕೊಡ್ತಿರ್ತಾರೆ. ಅದನ್ನು ಅಂತೇಳಿ ಅದನ್ನು ಕೂಡ ಪರಿಹಾರ ಮಾಡ್ತಾರೆ. ಮತ್ತು ದಿನೇ ದಿನೇ ಸಮಸ್ಯೆಗಳು ಉಂಟಾಗ್ತಾ ಇರೋ ಕಾರಣದಿಂದ ಅವರ ತಂದೆಗೆ ಈ ರೀತಿಯೆಲ್ಲ ಯಾರು ಕಾರಣ ಅಂತೇಳಿ ವಿಚಾರಿಸ್ತಾರೆ. ಹಾಗೆ ಬೇರೆ ಬೇರೆ ಹೊಸೊಬ್ಬರು ವ್ಯಕ್ತಿಗಳು ಸೇರಿಕೊಂಡು ಈ ರೀತಿಯೆಲ್ಲ ಮಾಡ್ತಾಯಿದ್ದಾರೆ ಅಂತ ಗೊತ್ತಾದಾಗ ಅವ್ರನ್ನ ಕೆಲಸದಿಂದ ಡಿಮಾರ್ ಮಾಡ್ತಾರೆ. ಆ ಕೆಲಸದಿಂದ ತೆಗೆದಾಕ್ದಾಗ ಅವ್ರಿಗೆ ತುಂಬ ಬೇಜಾರು ಮಾಡಿಕೊಂಡು ಅವರನ್ನು ಕಿಡ್ನ್ಯಾಪ್ ಮಾಡಿ ಇಷ್ಟು ಹಣವನ್ನು ಕೊಟ್ಟರೆ ನಾನು ನಿಮ್ಗೆ ಬಿಡ್ತೀನಿ ಅಂತೇಳಿ ಎದುರಿಸ್ತಿರ್ತಾರೆ. ಮತ್ತು ಅವರ ಮಗ ಅಜಿತ್ ಬಂದು ಅವರನ್ನು ಒಂದು GPS ಮುಖಾಂತರ ಟ್ರ್ಯಾಕನ್ನು ಮಾಡಿ ಅವರನ್ನು ಕಾಪಾಡ್ತಾರೆ. ಮತ್ತು ಅವರು ಕೂಡ ಒಂದು ಕಾಲೇಜಲ್ಲಿ ಪ್ರೀತಿಸಿದ ಹುಡುಗಿನ ಅವರ ತಂದೆ ಹೆಸರೇ ಹೇಳ್ಕೊತಾರೆ. ಇಬ್ಬರು ಕೂಡ ಸಂತೋಷವಾಗಿ ಮದುವೆ ಕೂಡ ಮಾಡ್ತಾರೆ. ಅಲ್ಲಿಗೆ ಈ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.